ಕುಮಾರಣ್ಣವರು ಇವತ್ತು ಅವರು ಒಂದು ಬೆಳಕ ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ಇವತ್ತು ಏನಾದರೂ ಒಂದು ಅನ್ನ ಕತ್ತಿದ್ದೀವಿ. ಅದೇ ರೀತಿ ಈಗಾಗಲೇ ಆರ್ಥಿಕ ಇಲಾಖೆಗೆ ನಮ್ಮ ಕನಿಷ್ಠ ವೇತನ ಆಗ್ಬೇಕಂತ ಸರ್ಕಾರ ಫೈಲ್ ಕೂಡ ನಮ್ಮ ಇಲಾಖೆಯ ಸಚಿವರು ಮತ್ತು ನಿರ್ದೇಶಕರು ವಿಶೇಷ ಕಾಳಜಿ ವಹಿಸಿ ಕಳಿಸಿದ್ದಾರೆ. ಬಟ್ ಮುಖ್ಯಮಂತ್ರಿ ಅವರು ಅದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ತಡೆ ಹಿಡಿಯಲಾಗಿದೆ. ಅದಕ್ಕೆ ದಯವಿಟ್ಟು ನಾವು ಸಾಹೇಬರಲ್ಲಿ ವಿನಂತಿ ಮಾಡಿದೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ನವ ಕರ್ನಾಟಕ ಸಂಘದ ಪರವಾಗಿ ಈಗೇನು ಆರ್ಥಿಕ ಇಲಾಖೆಯಲ್ಲಿ ನಮ್ಮ ಕಡತ ಪೆಂಡಿಂಗ್ ಬಿದ್ದಿದೆ ಅದನ್ನು ಮುಖ್ಯಮಂತ್ರಿ ಅವರ ಗಮನಕ್ಕೆ ತಂದು ಅದನ್ನು ಜಾರಿಗೊಳಿಸಲಿಕ್ಕೆ ಸಹಕಾರ ಕೊಡ್ಬೇಕಂತ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಯ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಕೂಡ ನಮ್ಮ ಪಕ್ಷದ ಲೀಡರ್ ಯಾರೇ ಇರ್ಬೋದು, ನಮ್ಮ ಮಾಜಿ ಸಚಿವರಾದಂಥ ಮತ್ತು ಹಾಲಿ ನಮ್ಮ ಕರ್ನಾಟಕ ಆಯಿಲ್ ಫೆಡರೇಷನ್ ರಾಜ್ಯಾಧ್ಯಕ್ಷ ಅಂತ ನಮ್ಮ ನಾಡಗೌಡರು ನಮ್ಮ ಕರೆಗೆ ಯಾವತ್ತೂ ಕೂಡ ನಮ್ಮ ಪಕ್ಷದ ವತಿಯಿಂದ ಇದು ನಮ್ಮ ಕುಮಾರಣ್ಣ ಮಾಡಿದಂಥ ಸ್ಕೀಮು. ಹಾಗಾಗಿ ನಮ್ಮ ಸುರೇಶ್ ಬಾಬು ಸಾಹೇಬ್ರಿಗೆ ಹೇಳಿವಿ, ಅವರು ಕೂಡ ಇನ್ನು ಇರ್ತಕ್ಕಂಥ ಅಧಿವೇಶನದಲ್ಲಿ ಇದನ್ನು ಪ್ರಸ್ತಾಪಕ್ಕೆ ಅವರು ಕೂಡ ಮನವಿ ಮಾಡಿಕೊಳ್ತೀವಿ. ತಾವೆಲ್ಲರೂ ಕೂಡ ಯಾವುದೇ ಕರೆಗೆ ಹೋಗೊಟ್ಟು ಇಷ್ಟೆಲ್ಲ ಜನ ಬಂದರೆ ತಮ್ಮಲ್ಲಿ ವಿನಂತಿ ಮಾಡಿಸ್ತಾ ಸಾಹೇಬ್ರೆ ತಮ್ಮನ್ನು ಉದ್ದೇಶಿ ಎರಡು ಮಾತು. ಆತ್ಮೀಯ ಎಲ್ಲ ನಮ್ಮ MRW VRW ಮತ್ತು URW ಅವರೇ, ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯದ ಸಚಿವರು ಆಗಿ ಕೆಲಸ ಮಾಡಿದಂಥ ನಮ್ಮ ಮುಖಂಡರಾದಂಥ ನಾಡಗೌಡ್ರೆ ಮತ್ತು ನಮ್ಮ ಅಂಗವಿಕಲ ಸಂಘದ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ದೇವೇಂದ್ರ ಗೌಡ್ರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ VRW MRW ಮತ್ತು URW ಎಲ್ಲ ಪದಾಧಿಕಾರಿಗಳೇ, ಒಂದು ಈ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ, ಎಲ್ಲದೂ ಕೂಡ ನೋಡ್ತಾ ಇದ್ದೀವಿ ನಾವು. 2 ವರ್ಷ ಆಯಿತು, ಯಾರ ಬಗ್ಗೆನೂ ಕೂಡ ಕಳಕಳಿ ಇಲ್ಲ. ಅವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಅವರು ಭಾಗ್ಯಗಳನ್ನೆಲ್ಲ ಕೊಟ್ಬಿಟ್ಟು ಇವತ್ತು ಎಲ್ಲ ಇಲಾಖೆಗಳನ್ನ ಕೂಡ ಒಂದು ಕತ್ಲಲ್ಲಿ ಇಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಮಗೆ ನೀವೇನಿದ್ದೀರಾ, ನೀವಾದ್ರೂ ಕೂಡ ಅಲ್ಲೇನು ವಿಕಲಚೇತನರು ಇದ್ದಾರೆ ನಮ್ಮ ಎಲ್ಲ ಕ್ಷೇತ್ರದಲ್ಲೂ ಅವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರದ್ದೆಲ್ಲ ಮಾಹಿತಿಗಳು, ಅವರಿಗೆ ಬೇಕಾದಂತ ಓಲ್ಡ್ ಏಜ್ ಪೆನ್ಷನ್ಸ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಬಸ್ ಪಾಸ್ ಇರ್ಬೋದು, ಇದೆಲ್ಲ ಕೊಡಿಸ್ತಕ್ಕಂಥವ್ರು ತಾವು. ನಿಮ್ಗೆ ಅವ್ರ ಶಕ್ತಿ ತುಂಬಿ ಅವ್ರನ್ನೆಲ್ಲ ನೋಡ್ಕೊಳ್ಳುವಂಥದ್ದು. ಭಗವಂತ ಏನೋ ಒಂದು ಲೋಪದೋಷದಲ್ಲಿ ಈ ತರ ನಮ್ಮನ್ನ ಅಂಗವಿಕಲಿತರಿಗೆ ಆಗಿದೆ. ಅದನ್ನ ನಿಮ್ಮನ್ನ ನಾವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಆದ್ರೆ ಈ ಸರ್ಕಾರ ಅವ್ರ ಬಗ್ಗೆ ಕಿಂಚಿತ್ತು ಕೂಡ ಕಳಕಳಿ ಇಲ್ಲದೆ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಮೊದಲನೇದಾಗಿ ಜನಸ್ಪಂದನ ಕಾರ್ಯಕ್ರಮ ಫಸ್ಟ್ ಮಾಡ್ತಾ ಇದ್ದಿದ್ದು ಅಂಗವಿಕಲರನ್ನೇ ಮೊದಲು ನೋಡ್ತಾ ಇದ್ದಿದ್ದು. ಬಂದಂತ ಅಂಗವಿಕಲರಿಗೆ ಮೊದಲು ಅವರೆಲ್ಲರಿಗೂ ಕೂಡ ಅವರ ಸಮಸ್ಯೆಗಳನ್ನ ಅರಿತು ಅವ್ರಿಗೆ ಹಲವಾರು ಜನಕ್ಕೆ ಕೆಲಸವನ್ನು ಕೊಡಿಸಿದ್ರು. ಆ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಎಷ್ಟೋ ಜನ ಅಂಗವಿಕಲರು ಟೈಪಿಂಗಿಗೆ ಮತ್ತೊಂದಕ್ಕೆ ಎಲ್ಲ ಅಲ್ಲಿ ಫೋನ್ ಅಟೆಂಡ್ ಮಾಡ್ಲಿಕ್ಕೆ ಈ ತರ ಹಲವಾರು ಜನ ಬಂದಂತವ್ರಿಗೆ ನೀಡಿದಂಥದ್ದು ನಾವು ನೋಡಿದ್ದೇವೆ. ಒಂದು ದಾವಣಗೆರೆ ಹೆಣ್ಮಗು ಮೊನ್ನೆನೂ ಕೂಡ ಬಂದಿತ್ತು. ಆ ಹೆಣ್ಮಗುನ ಒಂದು ಇಲಾಖೆನಲ್ಲಿ ಸೇರಿಸಿದ್ರು. ಈ ಸರ್ಕಾರ ಬಂದ್ಮೇಲೆ ತೆಗೆದಾಕ್ತದೆ. ಆ ನೋವು ಹೊಡ್ಕೋತಾರೆ ಹೆಣ್ಮಕ್ಳು ಪಾಪ. ಇದೆಲ್ಲ ನೋಡಿದಾಗ ಖಂಡಿತ ಈ ಸರ್ಕಾರ ಬಡವರ ಪರವಾಗಿ ಇಂಥ ಏನು ಸಮಾಜದಲ್ಲಿ ಒಂದು ಕಟ್ಟಕಡೆಯವರ ಪರವಾಗಿ ಇವರು ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಇವತ್ತು ಒಂದು ನಿಮ್ಮ ಬೇಡಿಕೆ ಏನಿದೆ, ಸಮಾನ ವೇತನ ಆಗಬೇಕು, ನಮ್ಮೆಲ್ಲರನ್ನು ಕೂಡ ಕಾಯಂಗೊಳಿಸ್ಬೇಕು ಅಂತಕ್ಕಂಥದ್ದು ಏನು ನಿಮ್ಮ ಬೇಡಿಕೆ ಇದೆ, ಖಂಡಿತ ನಿಮ್ಮ ಪರವಾಗಿ ಸದನ ಇನ್ನೂ ಶುಕ್ರವಾರದವರೆಗೂ ಇದೆ. ನಾನು ಇವತ್ತೇ ಅದನ್ನ ಸ್ಪೀಕರ್ಗೆ ಬರೆದು ಖಂಡಿತ ನಾಳೆದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ಖಂಡಿತ ಇದನ್ನ ಸರ್ಕಾರಕ್ಕೆ ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಿ. ಇಂಥವ್ರ ಪರವಾಗಿ ನೀವು ಕೆಲಸ ಮಾಡದೇ ಇದ್ರೆ ನೀವು ಯಾರು ಯೋಗ್ಯತೆ ಇಲ್ಲ ಸರ್ಕಾರ ನಡೆಸಲಿಕ್ಕೆ ಅಂತಕ್ಕಂಥದ್ದು ಕೂಡ ನೇರವಾಗಿ ಕೇಳುವಂತಂದಿದ್ದೇನೆ. ಯಾಕೆ ಅಂದ್ರೆ ಇವತ್ತು ಅನುಕೂಲ ಇದ್ದವ್ರು ಎಲ್ಲೋ ಒಂದ್ ಕಡೆ ದುಡ್ಕೊಂಡು ಜೀವನ ಮಾಡ್ಬೋದು. ನೀವು ಯಾರನ್ನ ನೋಡ್ತಾ ಇದ್ದೀರಿ ಅಂದ್ರೆ ಈ ಕೆಲವರು ಬೆಡ್ ರಿಡನ್ ಇದ್ದಾರೆ. ನಾವು ಪ್ರತಿ ವರ್ಷ ನಾವು ಅವ್ರಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಾವೆಲ್ಲ ಸೇರ್ಕೊಂಡು ಮಾಡ್ತೇವೆ. ಪ್ರತಿ ವರ್ಷ ಅವ್ರಿಗೆ ಒಂದು 200-300 ಜನ ಸಿಗ್ತಾರೆ. ಅವ್ರಿಗೆ ಪೆನ್ಷನ್ಸ್ ಮಾಡಿಸ್ಕೊಡೋದಿರ್ಬೋದು, ಅವ್ರಿಗೆ ಎಲ್ಲಾ ರೀತಿ ರೇಷನ್ ಕಾರ್ಡು ಎಲ್ಲದನ್ನು ಕೊಡಿಸ್ತಕ್ಕಂಥದ್ದು. ಆದ್ರಿಂದ ನಾನು ನನ್ನ ಕ್ಷೇತ್ರದಲ್ಲಿ ನಾನು ಎಲ್ರಿಗೂ ಕೂಡ ಮೋಟರ್ ಸೈಕಲ್ನು ಕೂಡ ಕೊಡಿಸಿದ್ದೆ ಎಲ್ಲರಿಗೂ, ಎಲ್ಲ VRWಗಳಿಗೆ ಎಲ್ಲರಿಗೂ ಕೂಡ. ಈಗ ಅವ್ರು ಎಲೆಕ್ಟ್ರಿಕ್ ಗಾಡಿ ಕೊಡಿಸಿ ಅಂತ ಇದ್ದಾರೆ. ಖಂಡಿತ ಅದನ್ನು ಕೊಡಿಸ್ತಾ ಇದ್ದೀವಿ ನಾವು ಶಾಸಕರ ನಿಧಿಯಿಂದ. ಖಂಡಿತ ಯಾಕೆಂದ್ರೆ ನಿಮ್ಮಿಂದ ಅಂತ ಏನು ಅಂಗವಿಕಲರನ್ನ ನೋಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಇರ್ತದೆ. ಅದರಿಂದ ನಿಮಗೆ ನಾವು ಎಷ್ಟು ನಿಮ್ಮ ಪರವಾಗಿದ್ರು ಕೂಡ
ಸಾಲದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಸದನ ನಡೀತಾ ಇರೋದ್ರಿಂದ ನಾನು ಖಂಡಿತ ಇವಾಗಲೇ ಹೋಗಿ ಸದನದಲ್ಲಿ ಸಭಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ನಾಳೆನೇ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೇಳಿ ಖಂಡಿತ ನಿಮ್ ಪರವಾಗಿ ಮಾತಾಡಿ ಇದೆರಡನ್ನೂ ಕೂಡ ಮಾಡ್ಕೊಡಿ ಅಂತ ಒತ್ತಾಯನೂ ಕೂಡ ಮಾಡ್ತೇನೆ. ನಿಮ್ ಪರವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದ್ದಿದ್ರೆ ನಿಮ್ಮ ಹತ್ರ ಹೇಳಿಸ್ಕೊತಿರ್ಲಿಲ್ಲ, ನಿಮ್ಮನ್ನೆಲ್ಲ ಸ್ಟ್ರೈಕ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ. ಅವ್ರ ಕಾಳಜಿನೇ ಬೇರೆ, ಅವರು ಬಡವ್ರನ್ನ ನೋಡ್ತಕ್ಕಂಥದ್ದು ಅವ್ರ ಕಾಳಜಿ. ಅವ್ರು ಯಾವತ್ತೂ ಕೂಡ ನಿಮ್ಮಂತವ್ರನ್ನ ಇಂಥ ಹೋರಾಟಗಳಿಗೆ ಬಿಸಿಲಲ್ಲಿ ನೀವೆಲ್ಲ ಕೂಡ ಮನೆ ಮಠ ಬಿಟ್ಟು ನಿಮ್ ಕೈಲಿ ಆಗದೆ ಇದ್ರು ನೀವೆಲ್ಲ ಬಂದು ಇದನ್ನ ನೋಡಿದ್ರೆ ಅವರಿಗೆ ಕರಳು ಕಿವುಚಲ್ವಾಗುತ್ತಿಲ್ಲ ಈ ಸರ್ಕಾರಕ್ಕೆ. ಅದರಿಂದ ಖಂಡಿತ ನಿಮ್ಗೆ ಇವತ್ತು ಸರ್ಕಾರದಲ್ಲಿ ನಾವು ನಮ್ಮ ಪಕ್ಷದ ವತಿಯಿಂದ ನಿಮ್ ಪರವಾಗಿ ಎಲ್ಲಾ ಶಾಸಕರು ಕೂಡ ಧ್ವನಿ ಎತ್ತಿ ನಿಮ್ಗೆ ಇದನ್ನ ಶೀಘ್ರವಾಗಿ ನಿಮ್ಗೆ ಸಮಾನ ವೇತನವನ್ನ ಮಾಡ್ಕೊಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಕ್ಕಂಥದ್ದು ಇನ್ನ 2 ದಿವಸ ಹೇಳ್ತಾ ನೀವೆಲ್ಲ ಧೈರ್ಯವಾಗಿರಿ. ಮುಂದಿನ ದಿನಗಳಲ್ಲಿ ಒಳ್ಳೆ ಕಾಲ ಬರ್ತದೆ. ಬಂದಾಗ ನಿಮ್ ಪರವಾಗಿ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಇರ್ತಾರೆ. ಅದೇ ಭಾಗ್ಯ